ಭದ್ರಾವತಿ ಇರಲಿ, ಸಾಗರ ಇರಲಿ, ಶಿವಮೊಗ್ಗದ ಗಲಾಟೆ ಇರಲಿ, ಮದ್ದೂರು ಇರಲಿ, ನಾಗಮಂಗಲ ಇರಲಿ, ಇದನ್ನು ಯಾವುದು ಬಿಡಿ ಬಿಡಿಯಾಗಿ ನೋಡಬೇಡಿ. ಇದ್ರ ಹಿಂದ್ಗಡೆ ಇರುವಂಥ ಮಾನಸಿಕತೆ, ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ವಿಭಜನೆ ಅಥವಾ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವ ಪುಸ್ತಕದಲ್ಲಿ ಅವರು ಮುಸ್ಲಿಂ ಮಾನಸಿಕತೆ ಬಗ್ಗೆ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಅವರು ಯಾವತ್ತೂ ಕೂಡ ಸಹಬಾಳ್ವೆ ಅನ್ನುವಂಥ ತತ್ವ ಅವರೊಳಗಡೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಸ್ಲಾಮು ಸಹಬಾಳ್ವೆಗೆ ಎಕ್ಸಿಸ್ಟೆನ್ಸಿಗೆ ಅವಕಾಶನೇ ಕೊಡಲ್ಲ. ಜಗತ್ತನ್ನು ಎರಡಾಗಿ ನೋಡುತ್ತೆ. ಒಂದು ಮೌಮಿನ್ ಮತ್ತು ಕಾಫಿರ್. ಮುಸಲ್ಮಾನರು ಯಾರಿರ್ತಾರೆ ಅವ್ರು ಮೌಮಿನ್ ಆಗ್ತಾರೆ, ಮುಸಲ್ಮಾನೇತರರು ಕಾಫಿರ್ ಆಗ್ತಾರೆ. ಮತ್ತು ಅವ್ರ ಅಜೆಂಡನೂ ಭಾಳ ಸ್ಪಷ್ಟ ಇದೆ. ಅಜೆಂಡಾ ಏನು ಅಂತ ಹೇಳಿದ್ರೆ ದಾರುಲ್ ಇಸ್ಲಾಂ ಮತ್ತು ದಾರುಲ್ ಅರಬ್. ಯಾರು ಎಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರು, ಮುಸಲ್ಮಾನರೇ ಆಳ್ವಿಕೆ, ಶರಿಯತ್ ಪ್ರಕಾರ ಯಾವುದು ಎಲ್ಲಿ ಆಡಳಿತ ಇರುತ್ತೆ ಅದನ್ನು ದಾರುಲ್ ಇಸ್ಲಾಂ ಅಂತ ಕರೀತಾರೆ. ಯಾವುದು ಮುಸಲ್ಮಾನರು ಇರ್ತಾರೆ ಆದರೆ ಶರಿಯತ್ ಇರಲ್ಲ, ನಾನ್ ಮುಸ್ಲಿಮ್ ರೂಲಿಂಗ್ ಇರುತ್ತೆ, ಅದನ್ನು ದಾರುಲ್ ಅರಬ್ ಅಂತ ಕರೀತಾರೆ. ದಾರುಲ್ ಅರಬ್ಬನ್ನು ದಾರುಲ್ ಇಸ್ಲಾಂ ಮಾಡೋದೇ ಅವರ ಅಜೆಂಡಾ. ಇದಿಷ್ಟು ಸ್ಪಷ್ಟ ಇದೆ. ಏನಾಗಿದೆ, ಓಟಿನ ಆಸೆಗೆ ಕಣ್ಣಿದ್ದು ಕುರುಡರಾಗಿಬಿಟ್ಟಿದ್ದಾರೆ ಭಾಳ ಜನ. ಮತಾಂಧತೆಗೆ ಬೆಂಬಲ ಕೊಡ್ತಾ ಇದ್ದಾರೆ. ನೋಡಿ, ಆ ಎಳೆ ಮಕ್ಕಳು ದೇವರಿದ್ದಂಗೆ ಅಂತ ಹೇಳ್ತೀವಿ. ಮಕ್ಕಳಿಗೆ ಏನು ಗೊತ್ತಾಗುತ್ತೆ? ಮಣ್ಣಿನ ಮುದ್ದೆ ಇದ್ದಂಗೆ. ಅವ್ರನ್ನ ಮಡಿಕೆ ಹಾಕ್ತಾರೆ, ಗಣಪತಿ ಮಾಡ್ತಾರೆ, ಯಾವ ರೀತಿ ಬೇಕಾದರೂ ಅವ್ರನ್ನ ತಿದ್ದಬೋದು ಅಂತ ನಾವು ಹೇಳ್ತೀವಿ. ಆ ಮಕ್ಕಳ ಮನಸ್ಸಿನಲ್ಲಿ ಗಣಪತಿಯ ವಿಗ್ರಹಕ್ಕೆ ಉಗಿಬೇಕು ಅನ್ನುವಂಥ ವಿಷಬೀಜವನ್ನು ತುಂಬಿದವರು ಯಾರು? ನನಗೆ ಅನುಮಾನ ಇರೋದು ಮದ್ರಸಾಗಳಲ್ಲೇ ಇದನ್ನು ತುಂಬುವ ಕೆಲಸ ನಡೀತಾ ಇದೆ. ಯಾಕೆ ತುಂಬ್ತಾರೆ ಅಂದರೆ ಇಸ್ಲಾಂನಲ್ಲಿ ಇದಿದೆ. ಬೇಕಿದ್ರೆ ಯಾರು ಬೇಕಾದ್ರೂ ಚರ್ಚೆಗೆ ಬರಲಿ. ನನ್ನ ಹತ್ರ ನಾನು ಅಂಡರ್ಸ್ಟ್ಯಾಂಡಿಂಗ್ ಇಸ್ಲಾಂ ಥ್ರೂ ಹದೀಸ್ ಅನ್ನುವಂಥ ಒಂದು ಪುಸ್ತಕವನ್ನು ಓದಿದ್ದೇನೆ. ಅದರಲ್ಲಿ ಒಂದೊಂದು ಸೂರ, ಆಯಾತ್ ಅಂದರೆ ವಚನಗಳು, ಸೂರ ಅಂದರೆ ಅದರ ಪ್ಯಾರ, ಇದೆಲ್ಲವನ್ನು ಕೂಡ ಭಾಳ ಸ್ಪಷ್ಟವಾಗಿ ಬುಖಾರಿ ಬರೆದಿರತಕ್ಕಂಥ ಒರಿಜಿನಲ್ಲು ಕುರಾನ್ನಲ್ಲಿ ಎಲ್ಲವೂ ಉಲ್ಲೇಖ ಇದೆ. ಹದೀಶ್ ಅನ್ನೋದು ಕುರಾನ್ನದರ ಒಂದು ನಿಯಮಗಳನ್ನು ಎಕ್ಸ್ಪ್ಲೈನ್ ಮಾಡುವಂಥ ಭಾಗ. ಅಂಡರ್ಸ್ಟ್ಯಾಂಡಿಂಗ್ ಹದೀಸ್ ಥ್ರೂ ಇಸ್ಲಾಂ ಅನ್ನೋದ್ರೊಳಗೆ ಇವೆಲ್ಲವೂ ಕೂಡ ಇದೆ. ನೀವು ಬೇಕಾದ್ರೂ ಗೂಗಲಿಗೆ ಹೋಗಿ ಸರ್ಚ್ ಮಾಡಿ, ಲಾಯಿ ಇಲ್ಲಲ್ಲ ಅನ್ನೋದರ ಅರ್ಥ ಏನು ಅಂತ ನೋಡಿ. ಅಂದರೆ ಅಲ್ಲಾ ಒಬ್ಬನೇ ದೇವರು ಅಂದರೆ ಅವರಿಗೆ ಅಲ್ಲಾನನ್ನು ಹೊರತುಪಡಿಸಿ ಉಳಿದ ದೇವರ ಅಸ್ತಿತ್ವವನ್ನೇ ಒಪ್ಕೊಳ್ಳಲ್ಲ. ಅವರು ಅಕಸ್ಮಾತ್ ಬೇರೆ ದೇವರನ್ನು ಪೂಜೆ ಮಾಡಿದ್ರೆ ಅದನ್ನು ಅವರು ಕಾಫಿರ್ ಅಂತ ಕರೀತಾರೆ. ಆ ಕಾಫಿರ್ ಬಗ್ಗೆ ಇರುವಂಥ ಭಾವನೆ ಏನು? ಕಂಡಲ್ ಕೊಲ್ಲಿ ಅಂತ ಹೇಳುತ್ತೆ. ಇದು ಇರೋದು. ಅದನ್ನು ಕಲಿಸೋದ್ರಿಂದಾಗಿ ಈ ಮಾನಸಿಕತೆಗೆ ಒಳಗಾಗಿದ್ದಾರೆ. ದುರ್ದೈವ ಸಂಗತಿ ಏನು ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಇಸ್ಲಾಂ ಹೆಸರಿನಲ್ಲಿ ನಡೆದ ಕ್ರೌರ್ಯದ ಅರಿವಿದ್ದುವೆ, ಇಸ್ಲಾಂ ಹೆಸರಿನಲ್ಲಿ ಭಾರತ ವಿಭಜನೆ ಮಾಡಿರೋದು ಗೊತ್ತಿದ್ದು ಕೂಡ ಅವ್ರು ಹೇಳ್ತಾರೆ ಇಸ್ಲಾಂ ಅಂದರೆ ಶಾಂತಿ, ಮೊಹಮ್ಮದ್ ಪೈಗಂಬರ್ ಅಂದರೆ ಶಾಂತಿದೂತ ಅಂತ ಹೇಳ್ತಾರೆ. ಆ ಶಾಂತಿದೂತನ ಹೆಸರಿನಲ್ಲೇ ಜಗತ್ತಿನಾದ್ಯಂತ ಕ್ರೌರ್ಯವನ್ನು ಹಬ್ಬಿಸಿದ್ದು. ಇಸ್ಲಾಮು ಬೆಳೆದಿದ್ದೇ ಕತ್ತಿಯ ಮೂಲಕ. ಇಸ್ಲಾಮು ಇರೋದೇ ಮತಾಂಧತೆಯನ್ನು ಒಡಲೊಳಗೆ ಇಟ್ಕೊಂಡು. ಇದು ಬೇಕಿದ್ರೆ ಯಾರು ಬೇಕಾದ್ರೂ ಚರ್ಚೆ ಮಾಡಲಿ, ಬೇಕಿದ್ರೆ ನನಗೆ ಕೋರ್ಟಿಗೆ ಎಳೀಲಿ. ನಾನು ಇದನ್ನು ವಿತ್ ರೆಕಾರ್ಡ್ಸ್ ಮುಸ್ಲಿಂ ಸ್ಕಾಲರ್ಗಳು ಹೇಳಿರುವ ರೆಕಾರ್ಡ್ಸ್ ಇಟ್ಕೊಂಡೆ ಅವ್ರ ಜೊತೆ ನಾವು ಚರ್ಚೆ ಮಾಡೋಕ್ಕೆ ನಾನು ತಯಾರಿದ್ದೇನೆ. ಮುಖ್ಯಮಂತ್ರಿಗಳು ಚರ್ಚೆಗೆ ಬರಲಿ. ಯಾವುದು ಶಾಂತಿ? ಮತ್ತು ಮಾನವೀಯತೆಗೆ ಜಾಗ ಇಲ್ಲ ಅಲ್ಲಿ. ಮಹಿಳಾ ಸ್ವಾತಂತ್ರ್ಯ ಅಂತೂ ಇಲ್ಲವೇ ಇಲ್ಲ. ಎಲ್ಲಿದೆ ಮಹಿಳಾ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ. ಅದಕ್ಕೆ ಬೇಕಿದ್ರೆ ತಾಲಿಬಾನ್ಗಳು ಹೊಡೆಸಿರೋ ಫತ್ವಾಗಳನ್ನು ನೋಡಲಿ, ಎಲ್ಲಿದೆ ಮಹಿಳಾ ಸ್ವಾತಂತ್ರ್ಯ. ಹಾಗಾಗಿ ಇದೆಲ್ಲ ಅರಿವಿದ್ದು ಕೂಡ ಮತದ ಆಸೆಗೋಸ್ಕರ ಮತಾಂಧತೆಗೆ ಕುಮ್ಮಕ್ಕು ಕೊಡೋ ಕೆಲಸ ನಡೀತಾ ಇದೆ. ಒಂದು ವ್ಯಾಪಕವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ನಡೆದಿದೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದೊಂದು ಟೆಸ್ಟ್ ಡೋಸು. ಮಂಡ್ಯದಂಥ ಕಡೆಗಳಲ್ಲಿ 90% ಹಿಂದೂಗಳಿರೋ ಕಡೆಗೆ ಅವರು ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ರು ಹೋದ ವರ್ಷ. ಈ ಸರಿ ಮದ್ದೂರಿನಲ್ಲಿ ಕಲ್ಲು ಹೊಡಿತಾ ಇದ್ದಾರೆ. ಇದು ಟೆಸ್ಟ್ ಡೋಸ್ ಕೊಡ್ತಾ ಇದ್ದಾರೆ. ಮಂಡ್ಯ ಏನು ಪ್ರತಿಕ್ರಿಯಿಸುತ್ತೆ, ಹಿಂದೂ ಸಮಾಜ ಹೇಗೆ ಪ್ರತಿಕ್ರಿಯಿಸುತ್ತೆ, ಕರ್ನಾಟಕ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ.
ಈ ವ್ಯಾಪಕ ದಾಳಿಯನ್ನು ಗಲಭೆಯನ್ನು ಹಬ್ಬಿಸೋಕ್ಕೆ ಒಂದು ಅರಾಜಕ ಶಕ್ತಿಗಳು ಒಂದು ವ್ಯಾಪಕವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ನಡೆಸಿದ್ದಾರೆ. ಆ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರವನ್ನು ಉರುಳಿಸುವ ಒಂದು ಷಡ್ಯಂತ್ರನೂ ಇದೆ. ಆಂತರಿಕ ಗಲಭೆ ಹುಟ್ಟುಹಾಕಿ ವ್ಯಾಪಕವಾಗಿರ್ತಕ್ಕಂಥ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಒಂದು ಷಡ್ಯಂತ್ರನೂ ಇದೆ. ಭಾರತದ ಬೆಳವಣಿಗೆಗಳನ್ನು ಸಹಿಸಲಿಕ್ಕಾಗದೆ, ಆರ್ಥಿಕ ಬೆಳವಣಿಗೆ ಇರ್ಬೋದು, ಇವತ್ತು 4ನೇ ಸ್ಥಾನಕ್ಕೆ ದಾಪುಗಾಲಿಟ್ಟಿದೆ. ಇನ್ನೊಂದು 1-2 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಹೋಗುತ್ತೆ. ಈ ಆರ್ಥಿಕ ಬೆಳವಣಿಗೆಗಳನ್ನು ಹತ್ತಿಕ್ಕಬೇಕು ಅನ್ನುವಂಥ ಒಂದು ಷಡ್ಯಂತ್ರನೂ ಇದೆ. ಅದ್ರ ಜೊತೆಗೆ ಈ ಮತೀಯ ಶಕ್ತಿಗಳು ಸೇರ್ಕೊಂಡಿದ್ದಾವೆ. ಹಾಗಾಗಿ ಇವೆಲ್ಲವೂ ಸೇರ್ಕೊಂಡು ಈ ಪ್ಲಾನ್ ಮಾಡಿದ್ದಾವೆ. ಸರ್ಕಾರ ಮೈ ಮರೆತರೆ ಅಪಾಯ ಆಗೋದು ದೇಶದ ಭದ್ರತೆಗೆ, ಅಪಾಯ ಆಗೋದು ಸಂವಿಧಾನವನ್ನು ಒಪ್ಪದೇ ಇರತಕ್ಕಂಥ ಮಾನಸಿಕತೆಯವರೇ ಈ ಟೆಸ್ಟ್ ಡೋಸ್ಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಗಂಭೀರವಾದ ಎನ್ಕ್ವೈರಿ ಮಾಡಬೇಕು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಏನು ಕಲಿಸ್ತಾರೆ ಮದ್ರಸೆಗಳಲ್ಲಿ ಅಂತ ಎನ್ಕ್ವೈರಿ ಮಾಡಿ. ಕೆಲವು ಮತೀಯವಾದಿಗಳು ತಬ್ಲಿಕ್ಗಳ ಮೂಲಕ, ತಬ್ಲಿಕ್ ಜಮಾತ್ಗಳ ಮೂಲಕ ಹೇಗೆ ಕಟ್ಟರ್ಪಂಥಿ ವಿಚಾರಧಾರವನ್ನು ಹರಡ್ತಾ ಇದ್ದಾರೆ ಅನ್ನೋದನ್ನು ಅಧ್ಯಯನ ಮಾಡಿಸಿ. ಈ ಅಧ್ಯಯನ ಮಾಡಿಸಿದ ನಂತರ ಆಗ ನಿಮಗೆ ಎಷ್ಟು ವ್ಯಾಪಕ ಷಡ್ಯಂತ್ರ ಇದೆ ಅನ್ನೋದು ಅರ್ಥ ಆಗುತ್ತೆ. ಮುಸಲ್ಮಾನರು ಎಲ್ಲರೂ ಕೆಟ್ಟವರಲ್ಲ, ಆದರೆ ಆ ವಿಚಾರಧಾರೆ ಇದೆಯಲ್ಲ ಅದು ಭಾಳ ಕೆಟ್ಟಿದೆ. ಆ ವಿಚಾರಧಾರೆ ಸಹಬಾಳ್ವೆಯನ್ನು ಒಪ್ಪದೇ ಇರುವಂಥ ವಿಚಾರಧಾರೆ. ಇಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಎಲ್ಲೂ ಸಹಬಾಳ್ವೆಯನ್ನು ಒಪ್ಪಿಲ್ಲ. ಹಾಗಾಗಿಯೇ ಈಗಿರೋದೇನಿದ್ರು ಸ್ಟ್ರಾಟಜಿ ಮಾತ್ರ. 4 ಜನ ಇದ್ದಾಗ ಒಂಥರ, 40 ಜನ ಇದ್ದಾಗ ಒಂಥರ, 400 ಆದಾಗ ಒಂಥರ, 4000 ಆದಾಗ ಒಂಥರ, 4 ಲಕ್ಷ ಆದಾಗ ಒಂಥರ. ಅದು ಸ್ಟ್ರಾಟಜಿ. 4 ಜನ ಇದ್ದಾಗ ಮೋಸ್ಟ್ ಸೆಕ್ಯುಲರ್, 40 ಆದಾಗ ಸ್ವಲ್ಪ ಕಡಿಮೆ ಸೆಕ್ಯುಲರ್, 400 ಆದಾಗ ನೋ ಸೆಕ್ಯುಲರಿಸಮ್, 4000 4 ಲಕ್ಷ ಆದಾಗ ಅಲ್ಲಿ ಬರೋದು ಕೇವಲ ಕಮ್ಯುನಲ್. ಇದು ಮಾತ್ರ ಇರೋದು. ಇದು ಸ್ಟ್ರಾಟಜಿ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಹೇಗೆ ಪರ್ಷಿಯಾವನ್ನು ಕಳ್ಕೊಂಡ್ವೋ ಅದು ಒಂದು ಅಖಂಡ ಭಾರತದ ಭಾಗ ಆಗಿತ್ತು. ಇರಾನ್ನಿಂದ ಇಂಡೋನೇಷ್ಯಾದವರೆಗೂ ಇತ್ತು ಅಖಂಡ ಭಾರತ. ಕಳ್ಕೊಂಡ್ವೋ, ಹೇಗೆ ಗಾಂಧಾರವನ್ನು ಕಳ್ಕೊಂಡು ಅಫ್ಘಾನಿಸ್ತಾನ ಮಾಡಿಕೊಂಡ್ರೋ, ಹೇಗೆ ಸಿಂಧುವನ್ನು ಕತ್ತರಿಸಿ ಪಾಕಿಸ್ತಾನ ಮಾಡಿದ್ರೋ, ಭಾರತವನ್ನು ಅದೇ ಸಂಚು ಮಾಡಿದ್ದಾರೆ. ಇದೇನು ಸೀಕ್ರೆಟ್ ಅಲ್ಲ. ಸಿಮಿ ಕಚೇರಿಯ ಮೇಲೆ ದಾಳಿ ಮಾಡಿದಾಗ ಅವರು ಮೊಘಲ್ಸ್ತಾನ್ ಅನ್ನುವಂಥ ಒಂದು ಅಜೆಂಡವನ್ನು ಇಟ್ಕೊಂಡು ಕೆಲಸ ಮಾಡ್ತಿರೋದು CBIಗೆ ಆ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿದ ಮಾಹಿತಿ. ಹಾಗಾಗಿ ಇದನ್ನು, ಈ ಷಡ್ಯಂತ್ರವನ್ನು ಅರ್ಥ ಮಾಡಿಕೊಂಡು ಸುಳ್ಳು ಹೇಳೋದನ್ನು ಬಿಡಿ, ಓಲೈಸೋದನ್ನು ಬಿಡಿ, ಸತ್ಯವನ್ನು ಎದುರಿಸಬೇಕಾದಂಥ ಮಾನಸಿಕತೆಯನ್ನು ತಯಾರು ಮಾಡಿ, ಮನಪರಿವರ್ತನೆ, ಸಹಬಾಳ್ವೆಗೆ ಬೇಕಾದಂಥ ವಿಚಾರವನ್ನು ಮದ್ರಸೆಗಳಲ್ಲೂ ಕಲಿಸೋದಕ್ಕೆ ಬೇಕಾದಂಥ ಆಸಕ್ತಿಯನ್ನು ಸರ್ಕಾರ ತಗೊಳ್ಳಿ. ಅದು ತಗೊಳ್ಳದೇ ಇದ್ದರೆ ಬರೀ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಸುಮ್ಮನೆ ಹುಟ್ಟಿದ್ದು ಅಂತ ಅಂದ್ಕೊಂಬೇಡಿ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅವನು, ಅವರ ನಾಸಿರ್ ಹುಸೇನು ರಾಜ್ಯಸಭೆಯಲ್ಲಿ ಗೆದ್ದಾಗ. ಅರ್ಥ ಮಾಡ್ಕೊಳ್ಳಿ ಇದನ್ನು. ಅದರ ಪ್ರತಿಫಲ ಶಿವಮೊಗ್ಗದಲ್ಲೂ ಆಗುತ್ತೆ, ಇನ್ನೊಂದು ಕಡೆಲೂ ಆಗುತ್ತೆ, ಮತ್ತೊಂದು ಕಡೆಲೂ ಆಗುತ್ತೆ. ಬೆಳಗಾಂನಲ್ಲಿ 2023ರ ಕಾಂಗ್ರೆಸ್ ವಿಜಯೋತ್ಸವವನ್ನು ಆಚರಿಸಿದ್ದು, ಬೆಳಗಾಂ ಉತ್ತರ ಕ್ಷೇತ್ರದ ಚುನಾವಣೆಯ ಗೆಲುವನ್ನು ಆಚರಿಸಿದ್ದು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಮೂಲಕ. ಇಲ್ಲಿ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಗೆಲುವನ್ನು ವಿಧಾನಸೌಧದಲ್ಲಿ ಆಚರಿಸಿದ್ದು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಮೂಲಕ. ಈ ಮಾನಸಿಕತೆ ಎಲ್ಲಿಂದ ಬರ್ತಾ ಇದೆ? ಇದು ಯಾವುದೋ ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಇದು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಷಡ್ಯಂತ್ರದ ಭಾಗವಾಗಿಯೇ ಇದೆಲ್ಲ ಬರ್ತಿರೋದು.